ನಾವು ಮಾಡೋದೇನೆ ಜನಗಳಿಗೆ ಎಂಟರ್ಟೈನ್ ಮಾಡ್ಬೇಕು, ಅವ್ರಿಗೆ ಅವ್ರು ಏನ್ ಇಷ್ಟ ಪಡ್ತಾರೆ ಅಂತ ತೋರಿಸ್ಬೇಕು ಅಂತ ನಮ್ಮ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರು. ಅಂಡ್ ಇವಾಗ ಅಂದ್ರೆ ಕತೆ ಮಾಡ್ಬೇಕಾದ್ರೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ, ನಾವು ಈ ರೀತಿಯಲ್ಲಿ ಇಷ್ಟ ಪಡ್ತಾರೆ, ಈ ರೀತಿಯಲ್ಲಿ ನಗ್ತಾರೆ, ಇದ್ರಲ್ಲಿ ಈ ರೀತಿಯಲ್ಲಿ ದುಃಖ ಪಡ್ತಾರೆ ಅಂತ ಅನ್ಕೊಂಡ್ ಸ್ಕ್ರೀನ್ ಪ್ಲೇ ಮಾಡಿರ್ತೀವಿ. ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗೆ ಬಂದಾಗ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಾವು ಏನ್ ಅನ್ಕೊಂಡ್ ಮಾಡಿದೀವಿ ಅದು ಅವ್ರು ಕರೆಕ್ಟ್ ಆಗಿ ರೀಚ್ ಆಗ್ತಾ ಇದೆ ಅಂತ. ಅಂಡ್ ನಾನು ಯಾವತ್ತೂ ಒಂದೇ ನಂಬೋದು, ನಾವು ಜನಗಳು ಏನ್ ನೋಡ್ಬೇಕು ಅಂತ ಅನ್ಕೊಂಡ್ ನಾವು ಮಾಡ್ತೀವೋ ಜನ ಆ ದೃಷ್ಟಿಲೇ ನೋಡ್ತಾರೆ ಅಂತ. ಅಂಡ್ ಇವಾಗ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಸೆಂಟಿಮೆಂಟ್ ಜೊತೆಗೆ ಒಂದು ಲವ್ ಸೀಕ್ವೆನ್ಸ್ ಮಿಕ್ಸ್ ಆದಾಗ ಸಿನಿಮಾ ಜಾಸ್ತಿ ಅದರಲ್ಲಿ ಇವತ್ತು ಸಿಗ್ದಿರ ಅಂತ ಅನ್ಸುತ್ತೆ. ಬಟ್ ರಿಯಾಕ್ಷನ್ ನೋಡಿದಾಗ ಸಿನಿಮಾಕ್ಕೆ ಒಂದು ಒಳ್ಳೆ ಒಪ್ಪಿಗೆ ಬರ್ತದೆ. ಇಲ್ಲ, ನಾನು ಇದು ಕತೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇದ್ದಿದೆ ನಂಗೆ ಫಸ್ಟ್ ಹಾಫ್ ವಿರಾಟ್ ಮತ್ತೆ ಸಂಜನನ್ನ ಲವ್ ಸ್ಟೋರಿನ ತೋರಿಸ್ಬೇಕು ಅಂತ, ಸೆಕೆಂಡ್ ಹಾಫ್ ನನ್ ಸಿನಿಮಾ ತೋರಿಸ್ಬೇಕು ಅಂತಾನೆ ಅನ್ಕೊಂಡ್ ಮಾಡಿದ್ದು. ಅಂಡ್ ಅದೇ ಮೈಂಡ್ ಸೆಟ್ ಅಲ್ಲೇ ಮಾಡಿದ್ದೆ. ಇವನ್ ದರ್ಶನ್ ನೋಡಿದಾಗ್ಲೂ ಅದೇ ಹೇಳಿದ್ರು, ಏನೋ ನಿಮ್ ಸಿನಿಮಾ ನಿಮ್ ಜಾನರ್ ಸಿನಿಮಾ ಮಾಡ್ಬಿಟ್ಟಿದೆ ಅಂತ. ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಹೌದು, ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ, ಆ ಜನ ಇಷ್ಟ ಪಡ್ತಿರೋದು ನೋಡಿದಾಗ ತುಂಬಾ ಖುಷಿ ಆಗೇ ಆಗುತ್ತೆ. ಅಮ್ಮ ಏನ್ ಹೇಳಿದ್ರು ಸರ್? ಅವರು ನಾನು ತುಂಬಾ ಸತಿ ಹೇಳಿದ್ದೀನಿ, ನನ್ನ ಅಮ್ಮನ ಜಡ್ಜ್ಮೆಂಟ್ ತಗೊಳಲ್ಲ. ಯಾಕಂದ್ರೆ ನಮ್ಮ ಅಮ್ಮನಿಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್, ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಅಂತ. ಬಟ್ ತುಂಬಾ ಖುಷಿ ಪಟ್ರು, ತಪ್ಕೊಂಡ್ರು, ಮುದ್ದಾಡಿದ್ರು. ಆಮೇಲೆ ಇನ್ನೊಂದ್ ಮಾತಾಡಿದ್ವಿ, ಇನ್ನೊಂದ್ ಚೂರು ಸಣ್ಣಕ್ಕಿದ್ದಿದ್ರೆ ನಾ ಎತ್ಕೊಂಡು ಕುಂಡಾಡ್ಬಿಡ್ತಿದ್ದೆ ಕಣೋ ನೀನ್ ಅಂತ. ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆದ್ಬಿಡ್ತೀನಿ. ಸೊ ಖುಷಿ ಆಯ್ತು ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ. ಅಯ್ಯಯ್ಯೋ, ಅದು ಎಲ್ಲ ನಮ್ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ. ಏನೋ ಅದು ಆ ಮಾತಿಗೆ ಒಂದ್ ಚೂರಾದ್ರೂ ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ, ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಅಂಡ್ ನನ್ಗೆ ಇಷ್ಟನೇ ಅದು. ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡ್ಬೇಕು, ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು, ನಗಿಸ್ಬೇಕು, ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಅಂಡ್ ಅದೇ ತರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಅದಕ್ಕೊಂದಷ್ಟು ರಿಸರ್ಚ್ ಮಾಡಿದ್ವಿ. ಅಂದ್ರೆ ಇದ್ರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಒಂದು 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 ಸಿದ್ಧಾಂತ ಇಟ್ಕೊಂಡು ಬದುಕಿರುವಂತ ಒಬ್ಳು ಮಹಿಳೆದೇ ಕತೆ ಹೇಳಕ್ ಹೊರಟಿದ್ದೀವಿ ನಾವು. ಅದ್ರಲ್ಲಿ ಅವಳು ಏನು ಫ್ಯೂಚರ್ಗೆ ಏನ್ ತೊಂದರೆ ಆಗುತ್ತೆ ಅನ್ನೋಂತ ಒಂದ್ 10 ವರ್ಷದಿಂದನೇ ಹೇಳಿರ್ತಾಳೆ. ಅದು ಈಗ ಕ್ರಮೇಣ ಈಗ ಆಕ್ಚುಲಿ ನಾವು ಅದನ್ನ ಫೇಸ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ ನೆಲ್ಲ ತಿಂದು ತುಂಬಾ ಅರ್ಲಿ ಏಜಿಂಗು ಅಂಡ್ ಅವ್ರ ಹಾರ್ಮೋನ್ಸ್ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗೋದು ಎಲ್ಲಾನು. ಸೊ ಅದನ್ನೇ ಒಂದು ತುಂಬಾ ನ್ಯೂಸ್ ಪೇಪರ್ ಎಲ್ಲ ಓದ್ತಿರ್ತೀವಿ, ಅದೊಂದು ಪಾಯಿಂಟ್ ಎತ್ಕೊಂಡು ಆ ರೀತಿಲೂ ನಮ್ ಕತೆ ಹೇಳಿದ್ವಿ ಅಷ್ಟೇ. ಫುಡ್ ಮಾಫಿಯಾ ಬಗ್ಗೆ ಸಿನಿಮಾ ಮಾಡಿಲ್ಲ, ಅದ್ರದ್ದೊಂದು ಅಂಶ, ಒಂದು ನಂದು ಎಂಟರ್ಟೈನಿಂಗ್ ಆ ಕತೆ ಹೇಳೋದ್ರಲ್ಲಿ ಅದನ್ನು ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ ಅಷ್ಟೇ. ನಾನು ಅದ್ರ ಮೇಲೆ ನಾನು ಕತೆಯನ್ನ ತಗೊಂಡು ಹೋಗಿಲ್ಲ. ಇಲ್ಲ ಇಲ್ಲ, ಏನು ಚೇಂಜಸ್ ಹೇಳಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ವಿರಾಟ್ಗೆ ಮತ್ತೆ ಸಂಜನನ್ ಬಗ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ದ. ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ. ಅಂಡ್ ಸ್ಪೆಷಲಿ ರಘು ಬಂದ್ಮೇಲಿಂದ ರಘುನ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ. ಅಂಡ್ ರಘುನ ಬೇರೆ ಆಂಗಲ್ ಅಲ್ಲಿ ತೋರಿಸಿದ ನೀನು, ತುಂಬಾ ಖುಷಿ ಪಟ್ಟ ದರ್ಶನ್. ರಘು ಹೀರೋಪಡಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದರ್ಶನ್ಗೆ. ವೆರಿ ಪ್ರೌಡ್, ತುಂಬಾ ಖುಷಿ ಆಗ್ತಾ ಇದೆ. ದಿನಕರ್ ಅವರು ಕತೆ ಏನು ಹೇಗೆ ಹೇಳಿದ್ರು ಅದನ್ನ ಇನ್ನೂ ಜೋರಾಗಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಖುಷಿ ಪಡ್ತಾರೆ. ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಕಡೆ ಇಲ್ಲ, ಫಸ್ಟ್ ರೆಸ್ಪಾನ್ಸ್ ಇಲ್ಲೇನೆ ಸಂತೋಷ್ ಥಿಯೇಟರ್ ನಮಗೆ ಸಿಕ್ಕಿರೋದು. ಇನ್ನು ಬೇರೆದೆಲ್ಲ ಯಾಕಂದ್ರೆ ಎಲ್ಲಾನು ನಾರ್ತ್ ಕರ್ನಾಟಕಲ್ಲೆಲ್ಲ ಸ್ವಲ್ಪ ಲೇಟ್ ಆಗಿ ಶೋ ಶುರು ಆಗುತ್ತೆ. ಅಲ್ಲೆಲ್ಲ 11:30 ಮೇಲೆ ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಅವರ್ ಆದ್ಮೇಲೆ ಅಲ್ಲಿಂದ ರೆಸ್ಪಾನ್ಸ್ಗಳು ಬರುತ್ತೆ.
ಅವ್ರ ಫ್ಯಾಮಿಲಿ ಕರ್ಕೊಂಡು ಸಿನಿಮಾ ಬಂದ್ರೆ ಸಂಜೆ ನಾಲ್ಕು ಕಲಿಸ್ಕೊಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿದ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ದಿನಕರ್ ಸರ್, ಇಷ್ಟು ಒಳ್ಳೆ ರೆಸ್ಪಾನ್ಸ್. ಖುಷಿ ಆಗುತ್ತೆ. ಫಸ್ಟ್ ನೀವು ಇವ್ರು ಕೇಳಿದಾಗೆ ನಾವ್ ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದಲ್ಲ, ಬರೀ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡಿದ್ದು. ಬಟ್ ಅದ್ರಲ್ಲೂ ಚಿಕ್ಕ ಚಿಕ್ಕ ಫ್ಯಾಕ್ಟರ್ಸ್ ನ ನೀವು ಗಮನಿಸಿ ಇಷ್ಟಪಟ್ಟಿದ್ದೀರಾ ಅಂದ್ರೆ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ. ನಾವೇನ್ರ ಮೇಲೆ ಫೋಕಸ್ ಮಾಡಿ ಅವ್ರಿಗೆ ತಾಯಿ ಸೆಂಟಿಮೆಂಟ್ ವರ್ಕ್ ಮಾಡಿದ್ವಿ, ಅದು ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಸೊ ಓವರ್ ಆಲ್ ಸಿಕ್ಕಾಪಡೆ ಖುಷಿ ಇದೆ ನನಗೆ ಜನ ರೆಸ್ಪಾನ್ಸ್. ಡಾನ್ಸ್ ಜೊತೆಗೆ ಆಕ್ಷನ್ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಷ್ಟು ಕಂಫರ್ಟಬಲ್ ಆಗಿದೆ ನೀವು ಆಕ್ಷನ್ ಬೇಸಿಕಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ದಿನಕರ್ ಸರ್ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ನಾನು ಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಆಕ್ಷನ್ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಡಾಕ್ಟರ್ ರವಿವರ್ಮ ಮಾಸ್ಟರ್. ಅಂಡ್ ಇವನ್ ಪುಷ್ಪ ಟು ಮಾಸ್ಟರ್ ಒಬ್ಬರು ಮಾಡಿದ್ದಾರೆ. ಬಟ್ ರವಿವರ್ಮ ಮಾಸ್ಟರ್ ತುಂಬಾ ಸೊ ಮೊದಲಿಗೆ ತಗೋತೀನಿ. ಸೊ ಈ ಮೂವಿಯಲ್ಲಿ ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಕೃಷ್ಣ ಅಂತ. ನನ್ನನ್ನ ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡ್ಬೇಕು ಅಂತಾನೆ ದಿನಕರ್ ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು. ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ, ಈ ಕಡೆ ಆಕ್ಷನ್ಗೂ ರೆಡಿ ಅನ್ನೋ ತರ ಕ್ಯಾರೆಕ್ಟರ್. ಒಂದು 5-6 ರೆಡ್ ಬುಲ್ ನ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರ್ ಇದೆ. ಇವೆಲ್ಲ ನೋಡಿರ್ಬೋದು. ಅಂಡ್ ರವಿವರ್ಮ ಮಾಸ್ಟರ್ ಇದಕ್ಕೆ ಸ್ಟಂಟ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ರವಿವರ್ಮ ಮಾಸ್ಟರ್ಗೆ ನನ್ನೊಂದು ಸ್ವಲ್ಪ ಲವ್ ಜಾಸ್ತಿ. ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ದಿನಕರ್ ಸರ್ ಒಂದು ವಿಷನ್ ಅಂದ್ರೆ ಒಂದು ಪೋರ್ಟ್ರೇ ಹಿಂಗ್ ಬರ್ಬೇಕಂತ ಒಂದು ಐಡಿಯಾಗಳು ಹೇಳಿರೋದು. ಸೊ ರವಿವರ್ಮ ಮಾಸ್ಟರ್ ಅದರಲ್ಲಿ ನನಗ್ ಬ್ಲೆಂಡ್ ಆಗೋ ತರ ಆಕ್ಷನ್ ಮಾಡಿದ್ದಾರೆ. ನಿಮ್ಗೆಲ್ಲ ಆಕ್ಷನ್ ಇಷ್ಟ ಆಯ್ತಾ? ಇಲ್ಲ, ಆ ಲೆವೆಲ್ ಎಲ್ಲ ಡ್ಯಾನ್ಸ್ ಬರಲ್ಲ. ಡ್ಯಾನ್ಸ್ ಓರಿಯೆಂಟೆಡ್ ಮಾಡೋದು ಅಂದ್ರೆ ಡ್ಯಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತಿದ್ದೆ. ಈಗ ಒಂದು ಊಟದಲ್ಲಿ ಒಂಚೂರು ಉಪ್ಪಿನಕಾಯಿ ಇದೆ ಚೆನ್ನಾಗಿತ್ತು, ಜಾಸ್ತಿ ಇದೆ ಚೆನ್ನಾಗಿಲ್ಲ. ಸೊ ಡ್ಯಾನ್ಸ್ ಎಲ್ಲ ಹಂಗ್ ಬಂದು ನಂಗೆ ಹೋಗ್ಬಿಡ್ಬೇಕು. ಬಟ್ ಡ್ಯಾನ್ಸ್ ಅಲ್ಲಿ ಚಿಕ್ಕ ವಯಸ್ಸಿಂದ ಪ್ರೀತಿನ ಮಾಡ್ತಿದ್ದೆ. ಸೊ ಐ ಲವ್ ಡ್ಯಾನ್ಸಿಂಗ್. ಸೊ ಆ ಲೆವೆಲ್ ಎಲ್ಲ ಇನ್ನೂ ಏನಿಲ್ಲ. ಓಕೆ, ಇದೆ. ನನ್ಗೆ ಹೇಳ್ಕೊಟ್ಟಿದ್ದು ರಘು ಮಗಳು ಸರ್. ವಿರಾಟ್ ರೆಸ್ಪಾನ್ಸಿಬಿಲಿಟಿ ಅಂತ ಸರ್ ಅದು ನಮ್ಮನ್ನೇ ಕೇಳ್ಬೇಕು ಸರ್. ಅಂದ್ರೆ ಒಂದಂತೂ ಸತ್ಯ, ಅಲ್ಲ, ಇವ್ರಿಬ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನ್ಸ್ತಾ, ಕೆಮಿಸ್ಟ್ರಿ ಹೇಗಿದೆ ಅನ್ಸ್ತು, ಚೆನ್ನಾಗಿ ಸೊ ಮಾಡಿದಾರೆ. ನನಗೆ ಸ್ಯಾಟಿಸ್ಫೈ ಮಾಡಿದ್ರೆ ನಿಮ್ಗೂ ಇಷ್ಟ ಆಗಿದೆ. ಅದನ್ನ ಸ್ಪಿಲ್ ಮಾಡ್ಕೊಡಿ ಸರ್. ಎಷ್ಟು ಸಲ ನೋಡಿದ್ರೆ ಕೈ ಎತ್ತಿ? ಓ ಏನಿಸ್ತು ನಿಮ್ಗಳ ಸಿನಿಮಾ? ನೋಡುದು ನೀವು actually question ಕೇಳಿ. ಅಲ್ಲ, ನೀವೇ ಕೇಳಿ. ನೀವು ಕೇಳಿ question. ಮತ್ತೆ ನಿಮ್ ಮುಖಾಂತರ ಇನ್ನೊಂದು ವಿಚಾರ ಹೇಳ್ಬೇಕು. ನಾವು ಎಲ್ಲಾ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಡೆಡಿಕೇಶನ್ ಮಾಡಿದೀವಿ. ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ಹೋಗ್ಬೇಕು. ಆವಾಗ ಅದು ನಿಮ್ಗೆ ತುಂಬಾ ಎಮೋಷನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದೀವಿ. ಅಂಡ್ ತುಂಬಾ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದ್ರಲ್ಲಿ. ಅಂದ್ರೆ ಎಲ್ಲಾರ್ದು ತಾಯಂದಿರನ್ನ ನಾನು ಅಲ್ಲಿ ತೋರಿಸಿದ್ದೀನಿ. ನಮ್ಮ ರಾಜ್ಕುಮಾರ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಶ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನರೇಷನ್ ಹೀರೋಗಳು ಎಲ್ಲಾರ್ದು ತಾಯಂದಿರನ್ನ ಅಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಅದನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಇವಾಗ ಪೈರಸಿ ಮಾಡೋರು ಏನಾದ್ರು ಸ್ವಲ್ಪ ಡಿಸ್ಟರ್ಬ್ ಜನಗಳು, ಅವ್ರ ಮೈಂಡ್ ಸೆಟ್ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡ್ಲೇಬೇಕು ಅನ್ನೋ ಫೀಲ್ ಅಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡ್ಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರ್. ಅವ್ರ ಸಿನಿಮಾನ ಅವ್ರ ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡಕ್ಕಾಗೋದು. ನಮ್ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದ್ರೆ ಅದನ್ನ ಅವ್ರು ಯೋಚನೆ ಮಾಡ್ಬೇಕು. ನಾವು ಮಾಡೋದು ಸರಿನಾ ತಪ್ಪ? ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡ್ಲಿ, ಬಟ್ ನೀವ್ ಯಾರು ನೋಡ್ಬೇಡಿ. ಇಟ್ಕೊಂಡು ಏನ್ ಮಾಡ್ಬೋದು? ನೋಡೋದೇ ಇದ್ರೆ ಐ ಥಿಂಕ್
ಬೆಟರ್ ನಾನ್ ಒಂದೇ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇರ್ತಾರೆ, ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡೋದಂತ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಕಷ್ಟದಿಂದ ಸಿನಿಮಾ ಮಾಡಿರ್ತಾರೆ, ಎಲ್ಲಾರು ಮಾಡಿರ್ತಾರೆ. ಈಗ ನಿಮ್ ಜಾಬ್ ಎಲ್ಲ ಹೆಂಗೆ, ನಮ್ಗೆ ಇದು ನಮ್ ಜಾಬ್. ಸೊ ದಯವಿಟ್ಟು ಯಾವ್ದೇ ಪೈರಸಿ ಲಿಂಕ್ ಬಂದ್ರು ನೀವ್ ಯಾರು ನೋಡ್ಲೇಬೇಡಿ, ಅವಾಗ ಏನು ಮಾಡೋಕ್ಕಾಗಲ್ಲ. ಸೊ ನಮ್ ಕೈಲಾದ್ರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ, ಒಳ್ಳೇದನ್ನ ಮಾಡೋಣ. ನೆಗೆಟಿವ್ ಏನೇ ಬಂದ್ರು ನಾವು ಪ್ರಮೋಟ್ ಮಾಡೋದು ಬೇಡ, ಮಾಡೋದು ಬೇಡ. ಅಯ್ಯೋ ಸರ್, ನಮ್ದು ರಾಯಲ್ ನ ಪ್ರಮೋಟ್ ಮಾಡಿ ಸರ್. 100% ನವಗ್ರಹ ಮಾಡ್ತೀನಿ, ಅದಕ್ಕೆ ಇನ್ನೂ ಟೈಮ್ ಇದೆ. ಬಟ್ ಈಗ ಪ್ರೆಸೆಂಟ್ ರಾಯಲ್ ಅಷ್ಟೇ. ಪ್ರಯತ್ನ ಪಡಿ, ನಾವು ಕಷ್ಟಪಟ್ಟೆ ಮಾಡ್ಸಿದೀವಿ ಸಿನಿಮಾನ. ಬೇರೆ ಬೇರೆ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲಾನ್ ಇದೆ. ಇಲ್ಲ ಸರ್, ಈಗ ಸದ್ಯಕ್ಕೆ ಏನು ಪ್ಲಾನ್ಸ್ ಇಲ್ಲ. ಫಸ್ಟ್ ನಮ್ ಕರ್ನಾಟಕ ಜನಕ್ಕೆ ನಮ್ ಸಿನಿಮಾ ತೋರ್ಸೋಣ, ಅವರೆಲ್ಲ ಮೆಚ್ಚಿದ್ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅವ್ರಿಗೂ ತೋರ್ಸೋಣ. ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ ಕನ್ನಡಿಗರು ನೋಡ್ಬೇಕು ಅಂದ್ರೆ ಅಲ್ಲೂ ಅವ್ರಿಗೂ ತೋರ್ಸೋಣ. ಮಗನಿಗೆ ಎಷ್ಟು ಸಂಭಾವನೆ ಕೊಡ್ತೀರಾ? ಸಂಭಾವನೆ ಮಗನೇ ಕೊಡ್ಬೇಕು ಪ್ರೊಡ್ಯೂಸರ್ಗೆ. ಶೂಟಿಂಗ್ ಡೇಸ್ ನೋಡ್ಬಿಟ್ಟಿದ್ದಾರೆ. ಬಟ್ ಚೆನ್ನಾಗ್ ಮಾಡಿದಾನಲ್ವಾ ಡೆಬ್ಯೂ. ರಿಯಲ್ ಲೈಫ್ ನಲ್ಲಿ ಡೆಸ್ಟಿನಿ ಅನ್ನೋದನ್ನ ಎಷ್ಟು ಬಿಲೀವ್ ಮಾಡ್ತೀರಾ? ಇಂಡಸ್ಟ್ರಿಗೆ ಬಂದ್ಮೇಲೆ ಜಾಸ್ತಿ ಬಿಲೀವ್ ಮಾಡಕ್ಕೆ ಡೆಸ್ಟಿನಿ ಅನ್ನೋದು. ಅಂದ್ರೆ ಅದಕ್ಕೂ ಮುಂಚೆ ಬರೀ ಹಾರ್ಡ್ ವರ್ಕ್ ಎಫರ್ಟ್ಸ್ ಹಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ಸುತ್ತೆ. ಬಟ್ ಇಂಡಸ್ಟ್ರಿಗೆ ಬಂದ್ಮೇಲೆ ಅನ್ಸುತ್ತೆ ಒಂದ್ ಲಿಟಲ್ ಬಿಟ್ ಆಫ್ ದಟ್ ಲಕ್ ಫ್ಯಾಕ್ಟರ್ ಅನ್ನೋದು ಇರ್ಬೇಕು ಇಲ್ಲಿ ವರ್ಕ್ ಆಗೋದಕ್ಕೆ ಅಂತ. ಇಂಡಸ್ಟ್ರಿಗೆ ಬಂದ್ಮೇಲೆ ಸ್ವಲ್ಪ ಡೆಸ್ಟಿನಿ ಜಾಸ್ತಿ ನಂಬಿಕೆ ಬಂದಿದೆ. ಸಿನಿಮಾ